Hi all, hope you all are doing good. After a long break, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಯಾಕಪ್ಪ ಬ್ರೇಕ್ ತೊಗೊಂಡಿದ್ದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ನಿಮ್ಮ ಹತ್ರ ನನ್ನ ರೀಸನ್ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಫುಲ್ಲಾಗಿ ನೋಡಿ. ಸ್ವಲ್ಪ ದಿನ ಬ್ರೇಕ್ ಆದಮೇಲೆ ಮತ್ತೆ ರೆಸ್ಯೂಮ್ ಬ್ಯಾಕ್ ಮಾಡಿದ್ದೀನಿ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸಂಡೇ ಮಾರ್ನಿಂಗ್ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ ಮಾಡಿದರು ನಮ್ಮಮ್ಮ. ಇದು ಬಾಕ್ಸಿಗೆ ಮಾಡಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾವೆಲ್ಲ ರಜದಲ್ಲಿ ಮನೇಲಿ ಇರಬೇಕಾದ್ರೆ ಬ್ರೇಕ್ಫಾಸ್ಟಿಗೆ ಸಮ್ಟೈಮ್ಸ್ ರಾಗಿ ರೊಟ್ಟಿ ಇಲ್ಲ ಅಕ್ಕಿ ರೊಟ್ಟಿ, ಉಪ್ಪಿಟ್ಟು ಈ ಥರ ಮಾಡಿಕೊಡ್ತಾರೆ ನಮ್ಮಮ್ಮ. ಸೊ ಚೆನ್ನಾಗೇ ಇತ್ತು. ರಾಗಿ ರೊಟ್ಟಿ ಜೊತೆಗೆ ಕಡಲೆಕಾಯಿ ಬೀಜ ಚಟ್ನಿ ಬ್ರೇಕ್ಫಾಸ್ಟಿಗೆ ಮಾಡಿಕೊಟ್ಟಿದ್ರು, ತಿಂದಿದ್ವಿ. ಹಾಯ್, ಎಲ್ಲರೂ ಹೆಂಗಿದ್ದೀರಾ? ತುಂಬ ದಿನ ಆಯಿತು. ವೆಲ್ಕಮ್ ಬ್ಯಾಕ್ ಟು ಸಂಗೀಸ್ ಲೈಫ್ ಸ್ಟೈಲ್. ತುಂಬ ಜನ ಮೆಸೇಜ್ ಮಾಡಿದ್ರಿ, ಅಂದರೆ ನನಗೆ ಬೇಕಾಗಿರೋರು ಕೆಲವರು, ವೀಡಿಯೋಸ್ ಯಾಕೆ ಸ್ಟಾಪ್ ಆಗಿದೆ, ಯಾಕೆ ಮಾಡ್ತಿಲ್ಲ, ವಿ ಆರ್ ವೇಟಿಂಗ್ ಫಾರ್ ಯೋರ್ ವೀಡಿಯೋಸ್ ಅನ್ನೋ ಥರ ಕೇಳಿದರು. ತುಂಬಾ ಖುಷಿ ಆಯಿತು. ಇವಾಗ ತಾನೇ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್, ಬಟ್ ಸ್ಟಿಲ್ ಪೀಪಲ್ ಫಾಲೋ ಅಪ್ ಎವ್ರಿ ಡೇ ವ್ಲಾಗ್ಸ್ ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಯಿತು. ತುಂಬಾ ಇನ್ಸ್ಪೈರ್ ಮಾಡ್ತಿದ್ದೀರಾ ಮತ್ತು ಮೋಟಿವೇಟ್ ಮಾಡ್ತಿದ್ದೀರಾ ಟು ಕ್ಯಾರಿ ಆನ್, ಟು ಸ್ಟಾರ್ಟ್ ಅಗೇನ್, ಟು ರೀಸ್ಟಾರ್ಟ್. ನಾನು ಯಾಕೆ ಬಿಟ್ಟಿದ್ದೆ ಅಂತಂದರೆ, ಒಂದು ರೀಸನ್ನು, ನಂದು ಸ್ಕ್ಯಾಮ್ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ನಲ್ಲ, ಅದು ಚೆನ್ನಾಗಿ ಒಂದು 18K ವ್ಯೂಸ್ ಏನೋ ಹೋಯಿತು. ಐ ವಾಸ್ ರಿಯಲಿ ಹ್ಯಾಪಿ. ಮೈ ಫಸ್ಟ್ ವೀಡಿಯೋ ಇಸ್ ರೀಚಿಂಗ್ ಸೋ ಗುಡ್ ಅಂತ. ಅದು ನಾನು ಒಳ್ಳೆ ಇನ್ಫಾರ್ಮೇಷನ್ನೇ ಸ್ಪ್ರೆಡ್ ಮಾಡಿದ್ದೆ ಜನಕ್ಕೆ. ಬಿಕಾಸ್ ತುಂಬ ಜನಕ್ಕೆ ಈ ಥರ ಸ್ಕ್ಯಾಮ್ಸ್ ಆಗ್ತಿರೋದ್ರಿಂದ ಅವ್ರಿಗೊಂದು ಅವೇರ್ನೆಸ್ ಸಿಗ್ತಿತ್ತು. ಈ ಥರ ಆಗ್ಬೋದು, ನಮ್ಮ ಮನೇಲೂ ಆಗ್ಬೋದು. ಬಿಕಾಸ್ ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಈ ಥರ ಕಾಲ್ಸ್ ಬರ್ತಿದೆ, ನಿಮ್ಮ ಕೊರಿಯರಲ್ಲಿ ಈ ಥರ ನಮಗೆ ಡ್ರಗ್ಸ್ ಸಿಕ್ಕಿತ್ತು ಅಂತ ಕೆಲವರಿಗೆ. ತುಂಬ ಜನಕ್ಕೆ ಈ ಥರ ಮೆಸೇಜಸ್ ಬರ್ತಾ ಇದೆ. ಸೊ ಇದರಿಂದ ಒಂದು ಅವೇರ್ನೆಸ್ ಸಿಗ್ತಿತ್ತು. ಗೊತ್ತಿಲ್ಲದಿರೋರಿಗೆ ದೇ ಕುಡ್ ಹವ್ ನೋನ್. ನನ್ನ ವೀಡಿಯೋಸ್ ನೋಡ್ತಿರೋರಿಗೆ ಗೊತ್ತಾಗ್ತಿರ್ತು. ಒಂದು ಸ್ವಲ್ಪ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದೆ. ಬಟ್ ದೆನ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಹಾಕಿ ನನ್ನ ವೀಡಿಯೋ ರಿಮೂವ್ ಆಗೋಯಿತು. ಆವಾಗ ನಂಗೆ ತುಂಬಾ ಬೇಜಾರಾಯಿತು. ಇದ್ರ ಮೇಲೆ ಒಂದು ಇದೇ ಹೋಯಿತು ನನಗೆ. ಸೊ ಐ ಸ್ಟಾಪ್ಡ್ ಡೂಯಿಂಗ್ ವೀಡಿಯೋಸ್. ಬಟ್ ನಾವು ಆಫ್ಟರ್ ಅ ಮಂತ್ ಬ್ರೇಕ್ ಐ ಗೆಸ್ ಮತ್ತೆ ರೆಸ್ಯೂಮ್ ಬ್ಯಾಕ್ ಮಾಡೋಣ, ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋಸ್ ನಾನು ಸ್ಟಾರ್ಟ್ ಮಾಡಿ January 10th ಅಂದರೆ ಆಲ್ಮೋಸ್ಟ್ 6 months ಆಗ್ತಿದೆ. ಸೊ ಇನ್ನು 6 months ಟೈಮ್ ಇದೆ ನನಗೆ ನನ್ನ ಚಾನಲ್ನ ಮಾನಿಟೈಸ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ಹಾಫ್ ದ ವೇ ರೀಚ್ ಆಗಿದ್ದೀನಿ. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಕೂಡ. ನಂಗೆ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಿದ್ರೆ, ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಕೊಡ್ತಾ ಈ ವರ್ಷದೊಳಗಡೆ ನನ್ನ ಚಾನಲ್ ಮಾನಿಟೈಸ್ ಆಗೋ ಥರ ಎಲಿಜಿಬಿಲಿಟಿ ಕ್ರಿಯೇಟ್ ಆಗೋದಕ್ಕೆ ನೀವೆಲ್ಲರೂ ತುಂಬ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ವೀಡಿಯೋಸ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ತುಂಬಾ ಚೇಂಜಸ್ ಆಗಿದೆ 1 ಮಂತಲ್ಲಿ. ನಮ್ಮ ಪಾಪು ತುಂಬ ಚೆನ್ನಾಗಿ ಬೆಳೆದ್ಬಿಟ್ಲು. ಆ್ಯಂಡ್ ಮನೆಯಲ್ಲೆಲ್ಲ ತುಂಬ ಚೇಂಜಸ್ ಆಗಿದೆ. ಎಲ್ಲದನ್ನೂ ಕೂಡ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ, ತೋರಿಸ್ತಾ ಹೋಗ್ತೀನಿ. ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಆಲ್. ಆ್ಯಂಡ್ ದೆನ್ ಸಂಡೇ ಸ್ಪೆಷಲ್ ಲಂಚ್ ಆ್ಯಸ್ ಯೂಶ್ವಲ್ ಬಿರಿಯಾನಿ ಮಾಡಿದ್ರು. ನಮ್ಮ ಪಾಪನ ನೋಡೋದೇ ಒಂದು ಖುಷಿ. ನೋಡಿ ಎಷ್ಟು ಕ್ಯೂಟ್ ಇದ್ದಾಳೆ. ಅವಳ ಪಕ್ಕದಲ್ಲಿ ಕುತ್ಕೊಂಡು ತಿನ್ನಂಗಿಲ್ಲ ಇವಾಗೆಲ್ಲ. ಅವಳಿಗೆ ಉರಿಸ್ತಾ ಇದ್ದೀನಿ ನೋಡಿ ನಾನು, ಚೆನ್ನಾಗಿದೆ ಅಂತ, ಏನು ಮಾಡ್ತಾಳೆ ಅಂತ ನೋಡ್ತಾಳೆ. ಜೊಲ್ ಸುರಿಸ್ತಾ ಇರೋ ಥರ ಮಾಡ್ತಾಳೆ. ಸಖತ್ ಕ್ಯೂಟು. ಇನ್ನೂ ಅದನ್ನು ನೋಡಬೇಕು ಅಂತಲೇ ಅವಳಿಗೆ ರೇಗಿಸ್ತಾ ಇರ್ತೀನಿ ನಾನು. ಒಳ್ಳೆ ಟೈಮ್ ಪಾಸ್ ಇವಳ ಜೊತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಮಂಡೇ ಬೆಳಗ್ಗೆ. ನಮ್ಮಮ್ಮ ಆ್ಯಸ್ ಯೂಶ್ವಲ್ ಸಂಡೇ ಮುಗಿತಾ ಇದ್ದಂಗೆ ಮಂಡೇ ಡೇ ಸ್ಟಾರ್ಟ್ ಆಗುತ್ತಲ್ಲ, ಪೂಜೆ ಪುನಸ್ಕಾರ ಅಂತಲೇ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ. ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಡ್ತಾಯಿದ್ರು. ಹೊರಡೋಕ್ಕೆ ಮುಂಚೆ ಮನೇಲೂ ಪೂಜೆ ಮಾಡಿದರು. ನಮ್ಮಮ್ಮ ದೇವಸ್ಥಾನಕ್ಕೆ ಹೊರಡವ್ರೆ. ಬನಶಂಕರಿ ದೇವಸ್ಥಾನಕ್ಕೆ ದೀಪ ಇಡೋಕ್ಕೆ. ಬಾಯ್ ತೋರ್ಸು. ಹೋಗ್ಬಿಟ್ಟು ಬಾ, ಹುಷಾರು, ಬಾಯ್. ಸೊ ನನ್ನ ಸ್ಕಿನ್ ಕೇರ್ ಕೂಡ ಮುಗೀತು. ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡಿದ್ದೀನಿ. ಆ್ಯಂಡ್ ಐವ್ ಸ್ಟಾರ್ಟೆಡ್ ವರ್ಕಿಂಗ್ ನಾವು. ಅದಕ್ಕೆ ಇಷ್ಟು ದಿನ ವೀಡಿಯೋಸ್ ಬ್ರೇಕ್ ಆಗಿತ್ತು. ನೆನ್ನೆ ಸಂಡೇ ಹೆಂಗೆ ಮುಗೀತು ಅಂತ ನಿಮ್ಗೆ ಹೇಳಿದ್ದೀನಿ. ಸೊ ಇವಾಗ ಬಂದು ಕೆಲಸ ಬೆಳಗ್ಗೆನೇ ಹೊರಟಿದ್ದೀನಿ. ಮಂಡೇ ಮಾರ್ನಿಂಗ್
ಹೊರಟಿದ್ದೀನಿ. ಸೊ ಯಾ ಅಷ್ಟೇ. ಇನ್ಮೇಲೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ನನ್ನ ಸ್ಕಿನ್ ಕೇರ್ ರೂಟೀನ್, ನನ್ನ ಸ್ಕಿನ್ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂದಿದೆ ಅಲ್ವಾ, ಯಾವ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತಿದ್ದೀನಿ ಅದೆಲ್ಲ ಕೂಡ ನಿಮ್ದು ಶೇರ್ ಮಾಡ್ತೀನಿ. ನಮ್ಮ ಪಾಪು ಬೆಳೆದಿದ್ದಾಳೆ ಅಂತ ಹೇಳಿದ್ನಲ್ಲ, ಎಷ್ಟು ಕ್ಯೂಟಾಗಿ ಆಗಿದ್ದಾಳೆ ಅಂತ ನಿಮ್ದು ತೋರಿಸ್ತೀನಿ ಬನ್ನಿ. ನೋಡಿ ಬರ್ತಾ ಇದ್ದಾಳೆ ರಾಣಿ. ಹಾಯ್ చెయ్యడా, ಹಾಯ್ చెయ్య, ಹಾಯ್. ಸಖತ್ ಕ್ಯೂಟ್ ನಮ್ಮ ಪಾಪು. ಅವಳೆಲ್ಲ ವೀಡಿಯೋಸ್ ಕೂಡ ಇನ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನನ್ನ ದಿನ ಹೆಂಗೆ ಹೋಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾನು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. 5 years ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ಲೇ ಆಫ್ಸ್ ಅಂತಾರಲ್ಲ, ಎಲ್ಲ ಯಾರಿಗೂ ಬಿಟ್ಟಿದ್ದಲ್ಲ ಈ ಫೇಟ್. ಎಂಪ್ಲಾಯೀಸ್ನ ತುಂಬ ಜನನ ಇಮಿಡಿಯೇಟ್ ರೆಸಿಗ್ನೇಷನ್ ಕೊಡೋಕ್ಕೆ ಹೇಳಿ ತೆಗೆದಾಕ್ಬಿಟ್ರು. ಸೊ ನಾನು ಈಚೆ ಬಂದೆ. ಮನೆ ಹತ್ರನೇ ಇರೋ ಒಂದು ಕಾಮರ್ಸ್ ಸ್ಟೋರಲ್ಲಿ ಮ್ಯಾನೇಜರ್ ಜಾಬ್ ಸಿಕ್ಕಿದೆ ಇವಾಗ. ಸೊ ಯಾ, ಐ ಆಮ್ ನಾಟ್ ಆ್ಯಕ್ಚುಲಿ ಡೂಯಿಂಗ್ ವಾಟ್ ಐ ವಾಂಟೆಡ್ ಟು ಡೂ, ಬಟ್ ಯಾ ಸಮ್ಹೌ ಐ ಆಮ್ ಮ್ಯಾನೇಜಿಂಗ್. ಇದ್ರಾ ಹಾಯ್ ಚರಾ చెయ్య. ಲೇ ನಿಚ್ಕೋ, ನಿಲ್ಲಿ ಪೈನ. ಒಳ್ಳೆ ಟೈಮ್ ಬೇಗ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇವಾಗ ಸಿಕ್ಕಿರೋ ಜಾಬ್ನೇ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಚೀನಿ ಆ್ಯಂಡ್ ಎಸ್, ಅದು ನಮ್ಮ ಅತ್ತೆ ಮಗ. ಅವನು ಅತ್ತೆ ಮಗನ ಮಗ. ಡೈಲಿ ಬೆಳಗ್ಗೆ ಗಾಡಿ ಎತ್ಕೊಳಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಬಾಯ್ ಮಾಡ್ತಿರ್ತಾನೆ, ಸಖತ್ ಕ್ಯೂಟು. ನಮ್ಮ ಅತ್ತೆ ಬಂದು ಮೇಲೆ ಮಾತಾಡ್ಸ್ಕೊಂಡು ಹೋಗು ಅಂತ ಕೂಗ್ತಾ ಇರ್ತಾರೆ. ಅದಕ್ಕೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪಾಯಸ ಮಾಡೋಕ್ಕೆ ಹೇಳಿ ಅವನಿಗೋಸ್ಕರ ಎತ್ಕೊಂಡು ಹೋಗೋಣ ಅಂತ ಎತ್ಕೊಂಡೋಗಿ ಕೊಟ್ಟಿದ್ದೆ. ಹಾಯ್ ಚಿ, ವಿಡಿಯೋಲ್ಲ ಹಾಯ್ ಚಿ. ಥ್ಯಾಂಕ್ ಯು. ಯಾವ್ದು ಲಡ್ಡು ಇಷ್ಟವನ ಅಕ್ಕಿ ಇನ್ನು ವೈ. ವಾವ್, ಥ್ಯಾಂಕ್ ಯು. థ్యాంక్ యూ చెప్తే ఏం చెప్పాలా? వెల్కమ్. ಗುಡ್ ಬಾಯ್. ಅದಕ್ಕೆ ಬದಲು ಅವನು ಸ್ವೀಟ್ ಕೊಟ್ಟಿದ್ದ. ಮನೆಗೆ ಬಂದು ಎಗ್ಸ್ ತಿಂದು ನಮ್ಮ ದಿನ ಹಿಂಗೆ ಮುಗ್ದಿತ್ತು.